ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇ ಸೀನಲ್ಲಿ ಮೋನಿಕಾ ಎಕ್ಸ್ಕ್ಯೂಸ್ ಮೇ ಐ ವಿಲ್ ಬ್ಯಾಕ್ ಇನ್ ಎ ಮಿನಿಟ್ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಬರ್ತಾಳೆ. ಮೀಡಿಯಾದವರು ಈ ಥರ ಎಲ್ಲ ಆ್ಯಡ್ ಮಾಡೋದು ನಿಮಗೆ ಒಪ್ಪಿಗೆನಾ, ದಿನ ಬಂದು ಮನೆ ತಂದವರಾಗಿ ಅಂತ ಹೇಳ್ಬಿಟ್ಟು ವಿವೇಕ್ನ ಕೇಳಿದಾಗ ವಿವೇಕ್ ನೋ ಮೋರ್ ಕ್ವಶನ್ಸ್, ನೀವೇನು ಹೊರಡ್ಬೋದು ಅಂತ ಹೇಳ್ಬಿಟ್ಟು ಅವನು ಕೂಡ ಒಳಗಡೆ ಬರ್ತಾನೆ. ಗೌರಿ ಮೋನಿಕಾನ ಎಳ್ಕೊಂಡು ಒಳಗಡೆ ಬಂದಾಗ ಏಯ್ ಸಾಕು ಬಿಡೆ, ಪ್ರೆಸ್ನವರು ಕೇಳಿದಾಗ ಎಷ್ಟು ವಿಚಾರ ಹೇಳ್ಬೇಕು ಅಷ್ಟೇ ಹೇಳ್ಬೇಕು, ಅವರು ಕೇಳಿದಕ್ಕೆಲ್ಲ ಉತ್ತರ ಕೊಡಬಾರ್ದು, ನಾವೇನು ತಲುಪಿಸ್ಬೇಕಾಗಿರುತ್ತೋ ಅದಷ್ಟು ಮಾತ್ರ ತಲುಪಿಸ್ಬೇಕು, ಆಟಿಟ್ಯೂಡ್ನ ನಾವು ಮೇಂಟೈನ್ ಮಾಡಬೇಕು, ಅದಕ್ಕೆ ನೀನು ಕರೆದ ತಕ್ಷಣ ನಾನೇನು ಮಾತಾಡ್ದಲ್ಲೇ ಸುಮ್ಮನೆ ಬಂದಿದ್ದು ಅಂತಾಳೆ. ಅಷ್ಟರಲ್ಲಿ ಅನಿಕೇತ್ ಎಸ್ಕೇಪ್ ಆಗಿ ಹೋಗ್ಲಿಕ್ಕೆ ಅಂತ ನೋಡ್ತಾ ಇರ್ತಾನೆ. ಆಗ ವಿವೇಕು ನಿಂತ್ಕೊ ಅನಿಕೇತ್, ಏನಿದೆಲ್ಲ ಎಲ್ಲರ ಮುಂದೆನೂ ನಮ್ಮ ದೀನಬಂಧು ಮನೆತನದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಿದೆ ಅನ್ನೋದು ನೀನು ಗೊತ್ತಿಲ್ವಾ? ಏನ್ ನೀನು ನೀನ್ ಹೆಂಡತಿ ಏನೆಲ್ಲ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ಗೊತ್ತಿಲ್ದಲ್ಲೇ ಇರೋಂಥರ ಇದೆಯಲ್ಲ ಅಂತ ಹೇಳಿದಾಗ ಅನಿಕೇತು ಅವಳು ಏನ್ ಮಾಡ್ತಾ ಇದ್ದಾಳೆ ಅನ್ನೋದು ನನ್ಗೆ ಈಗಲೇ ಗೊತ್ತಾಗಿದ್ದು ಅಂತ ಹೇಳಿದಾಗ ಮೋನಿಕಾ, ಹೌದು ಇಲ್ಲಿ ಯಾರ ಪಾತ್ರನೂ ಇಲ್ಲ, ಎಲ್ಲ ನಾನೇ ಮಾಡಿದ್ದು, ಆ್ಯಡ್ ಬಂತು ಆ್ಯಕ್ಟ್ ಮಾಡಿದೆ, ಟಿವಿನಲ್ಲಿ ಬರೋವರೆಗೂ ಸರ್ಪ್ರೈಸ್ ಆಗಿರಲಿ ಅಂತ ಪ್ಲಾನ್ ಮಾಡಿದ್ದೆ ಅಷ್ಟೇ ಅಂತ ಹೇಳಿದಾಗ ಸರಿತಾ ಮುಚ್ಚು ಬಾಯ್, ನೀನು ಹಾಕಿರೋಂಥ ಬಟ್ಟೆ ಅಂಥದ್ದು ಮತ್ತೆ ಟಿವಿನಲ್ಲಿ ಕಾಣಿಸ್ಕೊಂಡಿರೋ ಅವತಾರ ಅಂಥದ್ದು ಇದೆಲ್ಲ ನಮಗೆ ಮೊದಲೇ ಗೊತ್ತಿದ್ದಿದ್ರೆ ಕೊನೆ ಪಕ್ಷ ಮೀಡಿಯಾದ ಮುಂದೆ ನಮ್ಮ ಮನೆತನದ ಗೌರವ ಹೋಗ್ಲಿಕ್ಕೆ ನಾವು ಬಿಡ್ತಾನೆ ಇರಲಿಲ್ಲ. ಇಂಥ ಮರ್ಯಾದೆ ಹೋಗುವಂಥ ಕೆಲಸ ನೀನು ಮೊದಲೇ ಮಾಡಿದಿದ್ಯಾ ಅಂತ ಗೊತ್ತಿದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾನೆ ಇರಲಿಲ್ಲ. ನೋಡು ನಿನ್ನಿಂದ ಮರ್ಯಾದೆ ಎಷ್ಟು ಹಾಳಾಗ್ತಿದೆ ಅಂತ ಅಂದಾಗ ಮೋನಿಕಾ, ಏನು ಗೌರವ ಹಾಳಾಯ್ತಾ? ನಾನಿನ್ನು ಲೆವೆಲ್ ಹೆಚ್ಚಾಯ್ತು ಅಂತ ಅನ್ಕೊಂತಾ ಇದ್ದೀನಿ. ಬಂದವರೆಲ್ಲ ನನ್ನನ್ನು ಹೇಗೆ ಹೊಗಳುತ್ತಾ ಇದ್ರು ಅದನ್ನ ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ನನ್ನನ್ನ ನೀವ್ಯಾರು ಸೆಲೆಬ್ರಿಟಿ ತರ ಟ್ರೀಟೇ ಮಾಡ್ತಿಲ್ಲ ಅಂತ ಹೇಳಿದಾಗ ಸರಿತಾ, ಇದನ್ನ ನೀನು ಪಾಪ್ಯುಲಾರಿಟಿ ಅನ್ಕೊಂಡಿದ್ಯಾ ಅಂತ ಅಂದಾಗ ಆಶಾ, ಸರಿತಾ, ಅಜ್ಜಿ, ತಾತ ಎಲ್ಲರೂ ಕೂಡ ಚಂಚಲ ಕಡೆ ಬೆರಳು ಮಾಡಿ, ಏನ್ ಚಂಚಲ ನಿನಗೆ ಗೊತ್ತಿಲ್ವಾ ಮಾತಾಡು ಅಂತ ಹೇಳಿದಾಗ ಚಂಚಲ, ಅಯ್ಯೋ ನನಗೇನು ಗೊತ್ತು, ಹಾಗೆ ಅವಳಲ್ಲಿ ನನ್ನ ಮಾತು ಕೇಳ್ತಾಳೆ, ನೀವೆಲ್ಲರೂ ಸೇರಿ ತಾನೆ ನನ್ನ ಮಗುಂಗೆ ಅವಳನ್ನ ತಂದು ಗಂಟಾಕಿದ್ದು, ನಾನು ಹೇಳಿದ್ದೆ ತಾನೆ ಇವಳು ಒಂದು ದೊಡ್ಡ ತಲೆನೋವಾಗ್ತಾಳೆ ಅಂತ, ಯಾರಾದರೂ ನನ್ನ ಮಾತು ಕೇಳಿದ್ರ? ಇಲ್ಲ ತಾನೆ, ಇವಾಗ ಇವಳು ಮಾಡೋ ಫಾಲ್ಸ್ಗೆಲ್ಲ ನಾನು ಹೊಣೆ ಆಗ್ಬೇಕಾ ಅವು ಅಂತೇಳಿ ಕೇಳ್ತಾಳೆ. ಅಷ್ಟರಲ್ಲಿ ಕಾಂತಲಕ್ಷ್ಮಿ ಮತ್ತು ವೀರಣ್ಣವರು ಮನೆ ಹತ್ರ ಬಂದಿರ್ತಾರೆ. ಗೌರಮ್ಮ ಅಂತ ಹೇಳಿದಾಗ ವೀರಣ್ಣವರು, ಅಪ್ಪ ಅಮ್ಮ ಬನ್ನಿ ಒಳಗೆ ಅಂತ ಹೇಳಿದಾಗ ಅವರಿಬ್ಬರು ಒಳಗಡೆ ಬರ್ತಾರೆ. ಆಗ ಚಂಚಲ, ಓಹ್ ನೀವು ಬಂದ್ರಾ, ನೀವಿಬ್ಬರೇ ಕಮ್ಮಿ ಇದ್ದಿದ್ದು ಇಲ್ಲಿಗೆ, ನೋಡಿ ನಿಮ್ಮ ಮಗಳು ಮಾಡಿರೋಂಥ ಘನ ಕಾರ್ಯದ ಕೆಲಸ ನೋಡ್ಬಿಟ್ಟು ಅವಳಿಗೆ ಸನ್ಮಾನ ಮಾಡಿಬಿಡಿ, ಮನೆ ಮರ್ಯಾದೆ ನಿಮ್ಮ ಮಗಳು ಮಾಡಿರೋ ಘನ ಕಾರ್ಯಕ್ಕೆ ಬಿದ್ದು ಒದ್ದಾಡ್ತಿದೆಯಲ್ಲ ಅದನ್ನ ನೋಡೋಕೆ ಬಂದ್ರ ಅಂತ ಹೇಳಿದಾಗ ಕಾಂತಲಕ್ಷ್ಮಿ, ಚಂಚಲ ಅವರೇ ನೀವೇನು ಮಾತಾಡ್ತಿದ್ದೀರಾ ಅಂತ ನಮಗೇನು ಅರ್ಥ ಆಗ್ತಾ ಇಲ್ಲ. ಆಗ ಚಂಚಲ, ಅಯ್ಯೋ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ನಿಮಗೆ ಗೊತ್ತಿಲ್ವಾ, ಅಥವಾ ಗೊತ್ತಿದ್ರು ಗೊತ್ತಿಲ್ದಲೇ ಇರೋರ ಥರ ನಾಟಕ ಮಾಡ್ತಾ ಇದ್ದೀರಾ? ಶ್ಯಾಮ್ ಟಿವಿ ಆನ್ ಮಾಡಿಬಿಟ್ಟು ತೋರ್ಸಪ್ಪ, ಅವರು ನೋಡಿ ಕಣ್ತುಂಬಿಸ್ಕೊಳ್ಳಿ ಅಂತ ಹೇಳಿದಾಗ ಶ್ಯಾಮ್ ಟಿವಿ ಆನ್ ಮಾಡ್ತಾನೆ. ಅದರಲ್ಲೇ ಆ್ಯಡ್ ಶೂಟ್ನ ಮತ್ತೆ ಎಲ್ಲ ಒಂದ್ಸರಿ ನೋಡ್ತಾರೆ. ಆಗ ಚಂಚಲ, ಜಸ್ಟ್ ಲುಕ್ ಅಟ್ ದಿಸ್, ಈ ಥರ ಆ್ಯಡ್ ಮಾಡಿ ನಮ್ಮ ಮನೆ ಮರ್ಯಾದೆ ತೆಗಿತಾ ಇದ್ದಾಳೆ ನಿಮ್ಮ ಮಗಳು, ಹೇಗಿದ್ರು ಬಂದಿದ್ದೀರಲ್ಲ ನೀವು, ಈ ಬಂಗಾರದ ಗಟ್ಟಿನ ದಯವಿಟ್ಟು ಈಗಲೇ ಕರ್ಕೊಂಡೋಗ್ಬಿಡಿ. ಮನೆಯವರು, ಹಿರಿಯರು, ಸಮಾಜ, ಒಳ್ಳೆತನ ಇದ್ಯಾವುದ್ರ ಬಗ್ಗೆನೂ ಅರಿವೇ ಇಲ್ದಲೇ ಇರೋರಿಗೆ ಇಲ್ಲಿದ್ಕೊಂಡು ನೋಡ್ಕೊಂಡ್ರೆ ಏನು ಪ್ರಯೋಜನ? ಆಗ ಮೋನಿಕಾ, ಯಾಕೆ ನೀವೆಲ್ಲ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಾ? ನಾನು ಯಾವ ತಪ್ಪು ಮಾಡಿಲ್ಲ, ಮಾಡ್ಲಿಂಗ್ ಅನ್ನೋದು ಒಂದು ಪ್ರೊಫೆಷನ್ನು, ಅಲ್ಲಿ ಡೈರೆಕ್ಟರ್ ಯಾವ ಬಟ್ಟೆ ಹಾಕೋ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಂಡಿದ್ದೀನಿ, ನಾನು ಬರೀ ಆ ಆ್ಯಡ್ಗಷ್ಟೇ ಆ ಬಟ್ಟೆ ಹಾಕ್ಕೊಂಡಿರೋದು, ನಾನೇನು ಆ ಬಟ್ಟೆ ಹಾಕ್ಕೊಂಡು ಬೀದಿ ಸುತ್ತುತ್ತಾ ಇಲ್ವಲ್ಲ. ದೀನಬಂಧು ಫ್ಯಾಮಿಲಿ ಪ್ರಪಂಚಕ್ಕೆ ಹೇಳ್ತಿರೋದೇ ಒಂದು, ಆದರೆ ನೀವು ನನಗೆ ಕೊಡ್ತಿರೋದೇ ಒಂದು, ಇದೇನಾ ನೀವು ನನಗೆ ಕೊಡ್ತಾ ಇರೋ ಫ್ರೀಡಮು, ಇದೇನಾ ಸ್ತ್ರೀ ಸ್ವಾತಂತ್ರ್ಯ ಅಂತ ಹೇಳಿದಾಗ ಗೌರಿ, ಮುಚ್ಚೆ ಬಾಯಿ, ಏನು ಅಂತ ಮಾತಾಡ್ತಾ ಇದೆಯಾ? ನೀನು ಮಾಡಿದ ಘನ ಕಾರ್ಯ ನಿನ್ನ ಗಂಡಂಗೂ ಗೊತ್ತಿಲ್ಲ, ನಿಮ್ಮ ಅತ್ತೆಗೂ ಗೊತ್ತಿಲ್ಲ, ಈ ಮನೆಯವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಹಾಗಿದ್ಮೇಲೂ ನೀನೇ ಸರಿ ಅಂತ ಮಾತಾಡ್ತಿದ್ಯಲ್ವಾ? ಹಾಗಿದ್ದೂ ಇಷ್ಟೆಲ್ಲ ದಿಮಾಕಿಂದ ಮಾತಾಡ್ತಾ ಇದ್ರು ಮನೆ ಅದನ್ನು ಸಹಿಸ್ಕೊಂಡು ನಿಂತಿದೆ, ಅದೇ ಈ ಮನೆ ನಿನಗೆ ಕೊಡ್ತಾ ಇರೋ ಸ್ವಾತಂತ್ರ್ಯ. ಯಾರಿಗೂ ಗೊತ್ತಿಲ್ದಲೇ ಹುಚ್ಚಾಟ ಆಡ್ಕೊಂಡ್ಬಂದು ಇಲ್ಲಿ ಬಂದು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಪಾಠ ಮಾಡ್ತಾ ಇದೆಯಾ? ಇದು ಒಂದು ಕೂಡು ಕುಟುಂಬ, ಇಲ್ಲಿ ಇದರದೇ ಆದಂಥ ಸಂಸ್ಕೃತಿ ಸಂಪ್ರದಾಯ ಇದೆ, ಅದರಂತೆ ನಡ್ಕೊಳ್ಬೇಕು, ಅದು ಬಿಟ್ಟು ನೀನು ಅಂತ ಹೇಳಬೇಕಾದ್ರೇ ಮೋನಿಕಾ, ಮುಚ್ಚೆ ಬಾಯಿ, ನೀನು ಬೇಕಾದರೆ ಅದೇ ರೀತಿ ಇರು, ಅಷ್ಟೆಲ್ಲ ಭಾಷಣ ಮಾಡ್ತಿದೆಯಲ್ಲ, ನೀನು ಯಾವತ್ತಾದ್ರೂ ವಿವೇಕು ಹೆಂಡತಿ ಥರ ನೋಡ್ಕೊಂಡಿದ್ದಾನ, ಅಥವಾ ಈ ಮನೆಯಲ್ಲಿ ಸೊಸೆ ಥರ ಇದೆಯಾ, ಕೆಲ್ಸದೋಳ್ ಥರ ಇದೆಯಾ ಈ ಮನೆಯಲ್ಲಿ? ಆದರೂ ಕೂಡ ನೀನು ಈ ರೀತಿ ಮಾತಾಡ್ತಿದ್ಯಾ ನನಗೆ? ಓ ನೀನು ಈ ರೀತಿ ಮಾತಾಡ್ಬಿಟ್ರೆ ಎಲ್ಲ ನೀನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೆ ಅಂತ ಈ ರೀತಿ ಮಾತಾಡ್ತಿದ್ಯಾ ಅಲ್ವಾ ಅಂತ ಹೇಳಿದಾಗ ಗೌರಿ, ಮುಚ್ಚೆ ಬಾಯಿ, ನನಗೆ ಬೇಕಾಗಿರೋದು ಈ ಮನೆ, ನನ್ನ ಗಂಡ, ನನ್ನ ಕುಟುಂಬ, ಇದೇ ನನ್ನ ಬದುಕು ಅಂದಾಗ ಮನೆಯವರೆಲ್ಲರೂ ಕೂಡ ಮೋನಿಕಾಗೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಿರ್ತಾರೆ. ಅವಾಗ ಮೋನಿಕಾ, ನನ್ನನ್ನು ಕಟ್ಟಾಕಕ್ಕೆ ಎಲ್ಲ ದಂಡಿತ್ಕೊಂಡ್ ಬರ್ತಾ ಇದ್ದೀರಲ್ವಾ, ಇದು ನನ್ನ ಲೈಫು,
ನಾನು ಇಷ್ಟಪಟ್ಟಂಗೆ ಬದುಕೋದು ಅಂತ ಹೇಳಿದಾಗ ಕಾಂತಲಕ್ಷ್ಮಿ ಮೋನಿಕಾ ಅಂತ ಕಪಾಳಕ್ಕೆ ಹೊಡೆಯಕ್ಕೆ ಹೋಗ್ಬಿಟ್ಟು ಕೈನ ಕೆಳಗಡೆ ಇಳಿಸ್ತಾಳೆ. ಹಾಗೆ ನಾನು ಯಾಕೆ ಕೈನ ಕೆಳಗಡೆ ಇಳಿಸ್ತಾ ಗೊತ್ತಾ, ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿ ಆಗ್ತಿರೋ ಅಂಥ ಹೆಣ್ಮಗಳ ಮೇಲೆ ಕೈ ಮಾಡಬಾರ್ದು ಅಂತ ಅಷ್ಟೇ. ಮರ್ಯಾದೆಗೆ ಒಂದೇ ಒಂದು ಮಾತಾಡಿದ್ರು ಕೂಡ ನಾನು ತಾಯಿ ಅನ್ನೋದನ್ನ ಮರೆತು ಇಲ್ಲೇ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಆದರೆ ಏನು ಮಾಡಲಿ, ನಿನ್ನ ಹೊಟ್ಟೆನಲ್ಲಿ ಏನು ಗೊತ್ತಿಲ್ಲದಲೇ ಇರೋ ಒಂದು ಪುಟ್ಟು ಕಂದಮ್ಮ ಬೆಳೀತಾ ಇದೆ. ನೀನು ಮಾಡಿರೋ ಪಾಪದಿಂದ ಆ ಮಗುಗೇನು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಅಷ್ಟು ಕಾಂತಲಕ್ಷ್ಮಿ ಮತ್ತು ವೀರಣ್ಣವ್ರು ಬಂದುಬಿಟ್ಟು ತಾತನ ಹತ್ರ ಕ್ಷಮೆ ಕೇಳ್ತಾರೆ. ಆಗ ತಾತ ಹೇಳ್ತಾರೆ, ಈ ಮನೆಯಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸಿ ಬುದ್ಧಿ ಹೇಳ್ತೀವಿ ಹೊರತು ಮನೆಯಿಂದ ಹೊರಗಡೆ ತಳ್ಳೋದಿಲ್ಲ. ಆಗ ವೀರಣ್ಣವರು, ಕಾಂತಲಕ್ಷ್ಮಿ ಸರಿ ನೋಡಿ ಹೋಗೋಣ, ಈ ಗುಡಿನಲ್ಲಿ ನಿಂತ್ಕೊಳ್ಳೋ ಅಂಥ ಅರ್ಹತೆ ಕೂಡ ನಮಗಿಲ್ಲ, ನಮ್ಮ ಮೊದಲನೇ ಮಗಳು ಆ ಅರ್ಹತೆಯನ್ನು ಕಳೆದುಬಿಟ್ಟಿದ್ದಾಳೆ ಅಂತ ಹೊರಡ್ಬೇಕಾದ್ರೆ ತಾತ, ವೀರಣ್ಣವರೇ ನಿಂತ್ಕೊಳ್ಳಿ, ಸುಮ್ಮನೆ ಕಾರಣ ಇಲ್ದಲೇ ಬರೋದಿಲ್ಲ ನೀವು, ಏನು ಕಾರಣ ಹೇಳಿ ಅಂತ ಹೇಳಿದಾಗ, ಹೌದು ಸ್ವಾಮಿ, ನಾವು ಕಾರಣ ಇಟ್ಕೊಂಡೇ ಬಂದಿದ್ದು, ನನ್ನ ಮಗಳು ಬಸ್ರಿ ಅಂತ ಹೇಳ್ಬಿಟ್ಟು ಅವಳಿಗೆ ಉಡುಗೊರೆ ಕೊಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ. ಆದರೆ ಇಲ್ಲಿ ನೋಡಿದ್ರೆ ಈ ಥರ ಎಲ್ಲ ಆಗೋಯ್ತು. ಸದ್ಬುದ್ಧಿ ಸಂಸ್ಕಾರನೇ ಗೊತ್ತಿಲ್ಲದೆಲ್ಲ ಇರೋವಂಥ ಇವಳಿಗೆ ಈ ಸಂಪ್ರದಾಯ ಎಲ್ಲ ಎಲ್ಲಿ ಗೊತ್ತಾಗಬೇಕು, ನಾವಿನ್ನು ಬರ್ತೀವಿ ಅಂತೇಳಿ ಹೊರಡ್ಬೇಕಾದ್ರೆ ತಾತ, ನಿಂತ್ಕೊಳ್ಳಿ ವೀರಣ್ಣವರೇ, ತಪ್ಪು ಮಾಡಿರೋದು ನಿಮ್ಮ ಮಗಳೇ ಹೊರತು ಹೊಟ್ಟೆನಲ್ಲಿರೋ ಕೂಸಲ್ಲ, ಅದಕ್ಕೆ ನ್ಯಾಯವಾಗಿ ಏನು ಪ್ರೀತಿ ಸಿಗಬೇಕು ಅದು ಸಿಕ್ಕೇ ಸಿಗಬೇಕು ಅಂತ ಹೇಳಿದಾಗ ಗೌರಿ ಮೋನಿಕನ ಕರ್ಕೊಂಡೋಗಿ ರೆಡಿ ಮಾಡ್ಕೊಂಡು ಕರ್ಕೊಬರ್ತಾಳೆ. ನೆಕ್ಸ್ಟು ಎಲ್ಲರೂ ಕೂಡ ಮಡಲು ತುಂಬುವಂಥ ಶಾಸ್ತ್ರನ ಮಾಡ್ತಾರೆ. ಆ ಶಾಸ್ತ್ರನ ಮಾಡಬೇಕಾದ್ರೆ ಗೌರಿ, ಇಷ್ಟೊಂದು ಜನಗಳ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀವಲ್ಲ ನಾವು, ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡು ಭಗವಂತ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಗೌರಿ ಕೂಡ ಹೋಗಿ ಶಾಸ್ತ್ರ ಮಾಡಿ ಬರ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ಸಂಚಿಕೆ ತಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.